ವೆಲ್ಕಮ್ ಟು ನಮ್ಮ ಹುಬ್ಬಳ್ಳಿ. ಗೈಸ್, ಈ ವಿಡಿಯೋದಾಗ ನಾವೆಲ್ಲಿ ಹೋಗತ್ತೀವಿ ಅಂತಂದ್ರೆ ಶ್ರೀ 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 ಸಿದ್ಧಾರೂಢ ಮಠ ಉಣಕಲ್ 12ನೇ ಶತಮಾನದಾಗ ಕಟ್ಟಿರೋ ಚಂದ್ರಮೌಳೇಶ್ವರ ಟೆಂಪಲ್, ಹಠಯೋಗಿ ಶ್ರೀ ಸಿದ್ದಪ್ಪಜ್ಜನ ಮಠ ಮತ್ತು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಸೇರಿರೋ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಬರ್ರಿ ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣಂತ. ನಮಸ್ಕಾರ ರೀ ಎಲ್ಲರಿಗೂ. ಗಂಡು ಮೆಟ್ಟಿದ ನಾಡು ಹುಬ್ಳಿಗೆ ಸ್ವಾಗತ ಸುಸ್ವಾಗತ. ಸೊ ನಾವು ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಈ ಹುಬ್ಳಿ ಮ್ಯಾಗ ಮೇನ್ ಪ್ಲೇಸಸ್ ಯಾವ ಇರ್ತಾವೆ ನೋಡ್ರಿ, ಅದನ್ನ ಕವರ್ ಮಾಡಿ ಒಂದು ವಿಡಿಯೋ ಮಾಡೋದಿತ್ತು. ಸೊ ಅದು ಆಗಿದ್ದಿಲ್ಲ, ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂದೈತೆ ನೋಡ್ರಿ. ಸೊ ಈ ವಿಡಿಯೋದಾಗ ಯಾರು ಇರ್ತಾರಂದ್ರೆ ನಮ್ಮ ಜೋಡಿ ನಮ್ಮ ಫ್ರೆಂಡ್ ನಮ್ಮ ಅಭಿಷೇಕ್ ಇರ್ತಾನೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಗಿಚ್ಬೆ. ಸೊ ತಡ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ಸೊ ಫಸ್ಟ್ ನಾವು ಯಾವ ಪ್ಲೇಸ್ ಕವರ್ ಮಾಡತ್ತೀವಿ ಅಂತಂದ್ರೆ ಹುಬ್ಳಿ ರೈಲ್ವೆ ಸ್ಟೇಷನ್ ಕವರ್ ಮಾಡತ್ತೀವಿ. ನೀವು ಅನ್ಕೋಬೋದು ರೈಲ್ವೆ ಸ್ಟೇಷನ್ ಎದಕ್ಕೆ ಕವರ್ ಮಾಡತ್ತನಪ್ಪ ಇವ ಅಂತಂದು. ಎಲ್ಲ ಮೇನ್ ಸಿಟೀಸ್ ಒಳಗೆ ಡಿಸ್ಟಿಕ್ ಒಳಗೆ ಕಾಮನ್ ಇರ್ತೈತ್ರಿ ರೈಲ್ವೆ ಸ್ಟೇಷನ್. ಆದ್ರೆ ಇಲ್ಲಿರೋ ರೈಲ್ವೆ ಸ್ಟೇಷನ್ ಏನೈತೆ ನೋಡ್ರಿ, ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಸೇರೈತಿ. ಯಾಕಂತಂದ್ರೆ ಇಡೀ ವರ್ಲ್ಡ್ ಒಳಗೆ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಇಲ್ಲೇ ಐತ್ರಿ. ಜಗತ್ತಿನ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್. ಟೋಟಲ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ತನ 1505 ಮೀಟರ್ಸ್ ಉದ್ದ ಐತ್ರಿ ಇದು. ಮತ್ತು ಇದಕ್ಕಿಂತ ಮೊದಲು ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಗೋರಖ್ಪುರದಾಗ ಐತ್ರಿ ನಮ್ಮ ಇಂಡಿಯಾದಾಗ. ಸೊ ಅದು 1366 ಮೀಟರ್ಸ್ ಉದ್ದಿತ್ತು. ಸೊ ಅದನ್ನ ಬೀಟ್ ಮಾಡಿ ಈಗ ನಮ್ಮ ಈ ಹುಬ್ಳಿ ರೈಲ್ವೆ ಸ್ಟೇಷನ್. ಸೊ ಗೈಸ್, ಫಸ್ಟ್ ಎಲ್ಲ ಈ ಎಸ್ಕಲೇಟರ್ ಅದು ಇದ್ದಿದ್ದಿಲ್ರಿ. ಸೊ ಈಗ ಇಂಪ್ರೂವ್ ಮಾಡ್ಯಾರೆಲ್ಲ ಇವನ್ನ. ಸೊ ರೈಲ್ವೆ ಸ್ಟೇಷನ್ ಅಂತ ಅಂದಮೇಲೆ ಡೈಲಿ 100 ಟ್ರೈನ್ ಹೋಗ್ತಾವ್ರಿ ಬರ್ತಾವೆ. ಸಾವಿರಾರು ಲಕ್ಷಾಂತರ ಜನ ಹೋಗ್ತಾರ್ರಿ ಬರ್ತಾರ್ರಿ. ಟ್ರೈನ್ ಹೋಗೋದು ಜನರ ಜರ್ನಿ ರೀಚ್ ಮಾಡಕ್ಕೆ, ಆದ್ರೆ ಜನರು ಹೋಗೋದು ಅವ್ರ ಜೀವನದ ಜರ್ನಿ ರೀಚ್ ಆಗಕ್ಕೆ. ಇಲ್ಲಿಂದ ಎಷ್ಟೋ ಜನ ಹೋಗಿ ಅವ್ರ ಜೀವನ ಕಟ್ಕೊಂಡಿರ್ತಾರೆ. ಮತ್ತೊಂದಿಷ್ಟು ಜನ ಅವ್ರ ಜೀವನ ಡ್ರೀಮ್ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಇಲ್ಲಿಂದನೇ ಹೋಗಿರ್ತಾರೆ. ಇನ್ನೊಂದಿಷ್ಟು ಜನ ಇರ್ತಾರ್ರಿ ಇಲ್ಲಿಂದ ಗೋವಾಕ್ ಹೋಗೋರು ಇರ್ತಾರೆ. ಎಕ್ಸಾಂಪಲ್ ಅಭಿಷೇಕ್, ನಿಂದು ಡ್ರೀಮ್ ಡೆಸ್ಟಿನೇಷನ್ ಯಾವ್ದಪ್ಪ? ಗೋವಾ. रहा नहीं जाता, तड़प ही ऐसी है ना. ಸೊ ಗೈಸ್, ನಾನು ನನ್ನ ಫಸ್ಟ್ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ ರೀ. ಅದು 22 ಏಜ್ ಮಟ್ಟ ಟ್ರೈನ್ ಜರ್ನಿ ಒಟ್ಟ ಮಾಡಿದ್ದಿಲ್ಲ ನಾನು. ಹಾಸನಿಗೆ ಇಲ್ಲಿಂದ ಫಸ್ಟ್ ಟೈಮ್ ಎಲ್ಲಿಗೆ ಹೋಗಿದ್ವಿ ಅಂತಂದ್ರೆ ಹಾಸನಿಗೆ ಹೋಗಿದ್ದೆ ನಾನು. ಮತ್ತು ಅದು ನೆಕ್ಸ್ಟ್ ಟೈಮ್ ಗೋವಾ ಅಂದ್ರೆ ಮಂಡ್ಗಾಂವ್, ಅಲ್ಲಿಂದ ಕಾರವಾರಕ್ಕೆ ಹೋಗೋದಿತ್ರಿ ಕಾರವಾರ ಬ್ಲಾಗ್ ಮಾಡಕ್ಕೆ. ಸೊ ಕಾರವಾರ ಬ್ಲಾಗ್ ಯಾರ್ಯಾರು ನೋಡಿಲ್ಲ ಅಂತಂದ್ರೆ ಇಲ್ಲಿ ಐ ಬಟನ್ ಅಂತೈತ್ರಿ, ಇಲ್ಲಿ ಕ್ಲಿಕ್ ಮಾಡಿರಿ, ನೋಡ್ಕೊಂಬರ್ರಿ. ಸೊ ಇಷ್ಟೆಲ್ಲ ಹೇಳಿದಾರೆ ಈ ರೈಲ್ವೆ ಸ್ಟೇಷನ್ ಬಗ್ಗೆ. ಆದ್ರೆ ಈ ರೈಲ್ವೆ ಸ್ಟೇಷನ್ದ ಹೆಸರು ಏನೈತಿ ಹೇಳ್ರಿ? ಏನಾಯ್ತು ಅಭಿ? ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್. ಗುಡ್ ಬಾಯ್. ಸೊ ಈ ಝೋನ್ ಏನೈತಿ ನೋಡ್ರಿ, ಇದು ರೈಲ್ವೆ ಝೋನ್, ಸೌತ್ ವೆಸ್ಟರ್ನ್ ರೈಲ್ವೆ ಝೋನಿಗೆ ಸೇರ್ತೈತಿ ನೋಡ್ರಿ. ನೋಡ್ರಿ ಇಲ್ಲಿ ಸ್ಟೇಷನ್ ಎಂಟ್ರಿಗೆ ಶ್ರೀ ಸಿದ್ಧಾರೂಢ ಅಜ್ಜಾರ್ ಮೂರ್ತಿ ಇಟ್ಟಾರ. ಇಂಥ ರೈಲ್ವೆ ಸ್ಟೇಷನ್ಗೆ ಅಜ್ಜಾರ್ ಹೆಸರು ಇಟ್ಟಾರ ಅಂತಂದ್ರೆ ಅವ್ರು ಏನೋ ಒಂದು ದೊಡ್ಡ ಸಾಧನೆ ಮಾಡ್ಯಾರ ಅಂತಾನೆ ಅರ್ಥ ಅದ. ಸೊ ಈಗ ಈ ಅಜ್ಜಾರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ ಅಂತ ಬರ್ರಿ, ಅವ್ರಿದ್ದ ಮಟ್ಟಕ್ಕೆ ಹೋಗಿ. ಓಂ ನಮಃ ಶಿವಾಯ. ಸೊ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಎಲ್ಲಿ ಬಂದ್ವಿ ಅಂತಂದ್ರೆ ನಾವು ಶ್ರೀ ಸಿದ್ಧಾರೂಢ ಮಠಕ್ಕೆ ಬಂದ್ವಿ. ಸೊ ಈ ಸಿದ್ಧಾರೂಢ ಮಠಕ್ಕೆ ಒಳಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಅಜ್ಜಾರ್ ಬಗ್ಗೆ ಇನ್ಫಾರ್ಮೇಷನ್ ಐತೀನಿ, ಅದನ್ನ ತಿಳ್ಕೊಂಡು ಮಠದ ಒಳಗೆ ಹೋಗೋಣಂತ. ಸೊ ಇವ್ರ ಅಜ್ಜಾರ್ ಹುಟ್ಟಿದ್ದ ಬೀದರ್ ಜಿಲ್ಲೆ ಬಾಳ್ಕಿ ತಾಲೂಕು ಚಳಕಾಪುರ ಅಂತ ಒಂದು ಗ್ರಾಮದಾಗ ಹುಡ್ತಾರ್ರಿ. ಮತ್ತು ಇವ್ರ ಅಜ್ಜಾರ ತಮ್ಮ 7ನೇ ವಯಸ್ಸಿಗೆ ಅವ್ರು ತಮ್ಮ ಮನೆ ಬಿಟ್ಟು, ತಂದೆ ತಾಯಿ ಬಿಟ್ಟು, ಮತ್ತು ಬಂಧು ಬಳಗ ಎಲ್ಲ ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ದೇಶ ಎಲ್ಲ ಸಂಚಾರ ಮಾಡಕ್ಕೆ ಹೋಗ್ತಾರ್ರಿ. ಟೋಟಲ್ 35 ವರ್ಷ ದೇಶ ಎಲ್ಲ ಸಂಚಾರ ಮಾಡಿ ಅವರ ತಮ್ಮ 42ನೇ ವಯಸ್ಸಿಗೆ ಹುಬ್ಳಿಗೆ ಬಂದು ನೆಲೆಸ್ತಾರೆ ನೋಡ್ರಿ. ಗುರುಶಾಂತಪ್ಪ ತಂದೆ ದೇವಮಲ್ಲಮ್ಮ ತಾಯಿಯ ಮಗನಾದ ಶ್ರೀ ಸಿದ್ಧಾರೂಢರು ಗಜದಂಡ ಸ್ವಾಮಿ ಇವರ ಮುಖ್ಯ ಗುರುಗಳಾಗಿದ್ದರು. ಹಾಗೂ ಇವರ ಮುಖ್ಯ ಶಿಷ್ಯರು ಶ್ರೀ ಗುರುನಾಥ ರೂಢರು ಮತ್ತು ಇನ್ನೂ ಅನೇಕ ಶಿಷ್ಯಂದ್ರು ಇವ್ರಿಗಿದ್ರು. ಶ್ರೀಗಳು ತಮ್ಮ ಜೀವನ ಪರ್ಯಂತ ತಪಸ್ವಿ ಶೈಲಿಯಲ್ಲಿ ಬದುಕುತ್ತಾ ಎಲ್ಲರನ್ನೂ ಸಮಾನರು ಎಂದು ನೋಡಿದ ಶ್ರೀಗಳು ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ
ಶಿವನ ಅವತಾರ ಎಂದು ಜನರು ಇವ್ರನ್ನ ಕರೀತಿದ್ರು. ಆಧ್ಯಾತ್ಮಿಕ ಜಾಗೃತಿ ಮತ್ತು ಕ್ರಮಬದ್ಧ ವಿಮೋಚನೆಗಾಗಿ ಸರಿಯಾದ ಬುದ್ಧಿವಂತಿಕೆಯನ್ನು ಜನರಿಗೆ ಬೋಧನೆ ಮಾಡ್ತಾ ಶ್ರೀಗಳು 1929 ನಿಧನರಾಗ್ತಾರೆ. ನೋಡ್ರಿ ಇಲ್ಲಿ ಸಿದ್ಧಾರೂಢ ಅಜ್ಜರ್ ಅವರು ಕಾಲ್ನಡಿಗೆಯಿಂದ ಅಖಂಡ ಭಾರತವನ್ನು ಸಂಚಾರ ಮಾಡಿದ ಸ್ಥಳಗಳ ಬ್ಲೂ ಪ್ರಿಂಟ್ ಹಾಕ್ಯಾರಿ. ಸೊ ಇಲ್ಲಿ ಇನ್ಫಾರ್ಮೇಷನ್ ಐತೆ ಅದ್ರದ್ದು. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಸಮಾಧಿ ಮಂದಿರ ಬಾಜುನ ಅವರ ಪರಮ ಶಿಷ್ಯರಾದ ಶ್ರೀ ಗುರುನಾಥ್ ರೂಢ ಅವರ ಸಮಾಧಿ ಐತಿ ಇಲ್ಲಿ ಒಳಗೆ ಹೋಗಿ ಬರೋಣ ಅಂತ ಬರ್ರಿ. ಶ್ರೀ ಸಿದ್ಧಾರೂಢರು ತಾವೇ ಕಟ್ಟಿಸಿದ ಈ ಕೈಲಾಸ ಮಂಟಪದಾಗ ಈಗೂ ಇಲ್ಲಿ ಪ್ರತಿ ಸೋಮವಾರ ಶ್ರೀಗಳ ಮಹಾಪೂಜೆ ನಡಿತೈತಿ. ಶ್ರಾವಣ ಮಾಸದಾಗ ಶಿವರಾತ್ರಿ ಒಳಗೆ ಮಹಾತ್ಮರು ಇಲ್ಲಿ ಬಂದು ಪ್ರವಚನನೂ ಮಾಡ್ತಾರೆ. ಶ್ರೀಗಳ ಮಠಕ್ಕೆ ಬಂದ ಪ್ರಸಾದ ತೊಗೊಂಡು ಹೋಗಲಿಲ್ಲ ಅಂದ್ರೆ ಹೆಂಗ್ರಿ ಅದು? ಪ್ರತಿದಿನಾನು ಪ್ರಸಾದದ ವ್ಯವಸ್ಥೆ ಇರ್ತೈತ್ರಿ. ನೀವು ದೇವಸ್ಥಾನಕ್ಕೆ ಬಂದ್ರೆ ತನು ಮನ ಧನ ಸಹಾಯದೊಂದಿಗೆ ಸೇವೆ ಸಲ್ಲಿಸಿ ಹೋಗ್ರಿ. ಮತ್ತು ಪ್ರತಿ ವರ್ಷ ಶಿವರಾತ್ರಿಯ 9 ದಿನಾನು ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ನಡೀತೈತಿ ನೋಡ್ರಿ. ಅಷ್ಟು ಮಜಾ ಇಲ್ಲ ನೋಡು. ನಮ್ ಹುಬ್ಳಿನಾಗೂ ಜಾತ್ರೆ ನಡೀತೈತಿ. ನೋಡಕ 101 ಕಣ್ ಬೇಕು. ಕಲರ್ ಕಲರ್ ರಿಬ್ಬನ್ನು, ಉಗುರ್ ಬಣ್ಣ, ಸಿದ್ಧಾರೂಢ ತೇರು, ಮಿರ್ಚಿ ಗಿರ್ಮಿಟ, ಬಣ್ಣದ ಗಾಳಿಪಟ ಅವು ನಪ್ನ. ಆದ್ರೆ ಖರೆ ಸೊ ನನ್ನ ಹಿಂದೆ ಕಾಣತೈತೆ ನೋಡ್ರಿ ಇಲ್ಲಿ ಕಲ್ಯಾಣಿ ಹೊಂಡ. ಇಲ್ಲಿ ಶ್ರಾವಣ ಮಾಸದಾಗ ಶ್ರೀ ಸಿದ್ಧಾರೂಢ ಅಜ್ಜಾರ್ದ ತೆಪ್ಪಿನ ರಥೋತ್ಸವ ಆಕೈತೆ ನೋಡ್ರಿ. ಓಕೆ ಗಾಯ್ಸ್, ಸೊ ಶ್ರೀ ಸಿದ್ಧಾರೂಢ ಮಠ ನೋಡ್ಕೊಂಡು ಎಲ್ಲಿ ಬಂದ್ವಿ ಅಂತಂದ್ರೆ ನಾವು ಉಣ್ಕಲ್ ಲೇಕಿಗೆ ಬಂದ್ವಿ. ಸೊ ಈ ಉಣ್ಕಲ್ ಲೇಕ್ ಏನೈತೆ ನೋಡ್ರಿ, ಇದು ನಮ್ಮ ಹುಬ್ಳಿ ಧಾರವಾಡದಾಗ ಒನ್ ಆಫ್ ದ ಫೇಮಸ್ ಮತ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ ಐತಿದೆ. ಸೊ ಟೋಟಲ್ ಈ ಲೇಕ್ 252 ಎಕರೆದಾಗ ಐತೆ ಅದು ನೋಡ್ರಿ. ಕಾಂಟ್ ಬಿಲೀವ್ ಗಾಯ್ಸ್, 252 ಎಕರೆದಾಗ ಐತಂತಿದೆ. ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಕೆರೆ. ಸೊ ಗಾಯ್ಸ್, ಹಂಗೆ ಉಣ್ಕಲ್ ಲೇಕ್ ಬಾಜುನ ಉಣ್ಕಲ್ ಲೇಕ್ ಗಾರ್ಡನ್ ಅಂತ ಮಾಡ್ಯಾರ ಇಲ್ಲಿ. ಮಸ್ತ್ ಐತಿ. ಫ್ಯಾಮ್ಲಿ ಎಲ್ಲ ಅದು ಕರ್ಕೊಂಡು ಬರ್ಬೋದು. ಅಭಿಷೇಕ್, ನೀನು ನಿಮ್ಮ ಫ್ಯಾಮ್ಲಿ ಕರ್ಕೊಂಬಪ್ಪ. ಸೊ ಈ ಗಾರ್ಡನ್ ಎಂಟ್ರಿಗೆ ಒಬ್ಬರಿಗೆ 10 ರೂಪಾಯಿ ಇರ್ತೈತೆ ರೀ. ಮತ್ತು ಪಾರ್ಕಿಂಗ್ ಚಾರ್ಜ್ ಬೈಕಿಗೆ 5 ರೂಪಾಯಿ ಇರ್ತೈತಿ, ಕಾರ್ಗೆಲ್ಲ 10 ರೂಪಾಯಿ ಇರ್ತೈತಿ. ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕೂಟಾಗ ಬಂದು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ನೋಡಿ. ಗೈಸ್, ರಿಮೆಂಬರ್ ದಿಸ್ ಪ್ಲೇಸ್. ದೊಡ್ಡ ಮನೆ ಹುಡುಗ ಫಿಲಮ್ದ ಒಂದು ಸೀನ್ ಶೂಟ್ ಆಗೈತೆ ನೋಡ್ರಿ. ಯಾವ್ದಂತ ಹೇಳ್ರಿ ಪಟ್ಟನ. ಹುಬ್ಳಿ ಲವರ್ಸ್ಗೆ ಇದೊಂಥರ ಲವ್ ಸ್ಪಾಟ್ ರೀ. ಜಾಗ ಪಸಂದಾಗೈತೆ. ಗುಂಡಿಗೆಯಲ್ಲಿ ಇರೋದನ್ನ ಹಂಗೆ ಹೇಳ್ಬಿಡ್ತೀನಿ. ಅಷ್ಟು ಗ್ಯಾಂಗ್ಸ್ಟರ್ ಗ್ಯಾಂಗ್ ಕಟ್ಕೊಂಡ್ಬರೋನು ಗ್ಯಾಂಗ್ಸ್ಟರ್, ಅವನೊಬ್ಬನೇ ಬರೋನು. ಸೊ ಗೈಸ್, ಮೊದ್ಲಕ್ಕೆಲ್ಲ ಈ ಹುಬ್ಳಿಗೆ ಇಲ್ಲಿಂದನೇ ನೀರು ಸಪ್ಲೈ ಹಾಕಿತ್ತಂತ ಉಣ್ಕಲ್ ಕೆರೆಯಿಂದನೇ. ಸೊ ಇಲ್ಲಿ ಕಾಣೋದಿದೆ ನೋಡ್ರಿ, ಇದು ಇಲ್ಲಿ ನೀರು ಪಂಪ್ ಹಾಕಿತ್ತಂತ. ಇಲ್ಲಿಂದ ಪಂಪ್ ಆಗಿ ಅಲ್ಲೊಂದು ಅವ್ರಂತೆ ಕಾಣೋದೈತೆ ನೋಡ್ರಿ. ಸೊ ಅಲ್ಲಿ ಫಿಲ್ಟರ್ ಹಾಕಿತ್ತಂತ. ಫಿಲ್ಟರ್ ಹಾಕಿ ನೀರು ಉಣ್ಕಲ್ ಗುಡ್ಡದ ಮ್ಯಾಗ ಒಂದು ಟ್ಯಾಂಕ್ ಇತ್ತು. ಸೊ ಆ ಟ್ಯಾಂಕಿಂದ ಎಲ್ಲ ಕಡೆ ಸಪ್ಲೈ ಹಾಕಿತ್ತಂತ. ಆದ್ರೆ ಈಗ ಸಪ್ಲೈ ಆಗಂಗಿಲ್ಲ, ಯಾಕಂತಂದ್ರೆ ನೀರು ಭಾಳ ಕಲುಷಿತ ಆಗ್ಯಾವ ಅಂತಂದು ಇವನ್ ಯೂಸ್ ಮಾಡಂಗಿಲ್ಲ. ಸೊ ಈ ಉಣ್ಕಲ್ ಲೇಕ್ ಏನೈತೆ ನೋಡ್ರಿ, ಇದು ನಾವು ಒಂದು ರೌಂಡ್ ಪೂರಾ ಹಾಕೊಂಡು ಬರ್ಬೋದು. ಇದನ್ನ ಒಂದು ರೌಂಡ್ ಹಾಕಕ್ಕೆ ಹಿಂಗೆ ಫುಟ್ಪಾತ್ ಮಾಡ್ಯಾರ ರೀ ಪೂರ್ತಿ. ಅಲ್ಲಿಂದ ಬಂದು
ಒಂದ್ ರೌಂಡ್ ಹೊಡಿಬೇಕಂದ್ರೆ 6 ಕಿಲೋಮೀಟರ್ ಆಗುತ್ತೆ. ಎಷ್ಟೇ 6 ಬನ್ನಿ 2 ಟೈಮ್ಸ್ ಈಚ್ ವೇ ಹೆಂಗ ಅನಿಸ್ತೈತಿ? ಇವಾಗ ಅಡ್ಡಾಡೋರ್ಗೆ ಟಯರ್ಡ್ ಆಕೈತಿ, ಕೈ ಕಾಲು ಹಿಡಿತಾವ. ಮಾರ್ನಿಂಗ್ ವಾಕಿಂಗ್ ಮಾಡೋರ್ಗೆ ಓಕೆ ಫೈನ್. ಟೋಟಲ್ 6 ಕಿಲೋಮೀಟರ್ ಐತಂತ. ಮಾರ್ನಿಂಗ್ ಯಾರ ವಾಕಿಂಗ್ ಬರೋರ ಮತ್ತು ಈವ್ನಿಂಗ್ ಮಾರ್ನಿಂಗ್ ಬಂದ್ರೆ ಓಕೆ, ಆಫ್ಟರ್ನೂನ್ ಬಂದ್ರೆ ಸ್ವಲ್ಪ ಟಯರ್ಡ್ ಆಗ್ಬೋದು ಅನಿಸ್ತೈತಿ. ಸೊ ಗೈಸ್, ಇಲ್ಲಿ ನನ್ನ ಹಿಂದೆ ಏನು ಕಾಣತೈತಿ ನೋಡ್ರಿ, ಇದು ಶ್ರೀ ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನ. ಸೊ ಉಳ್ವಿ ಚನ್ನಬಸವೇಶ್ವರ ಅವರು ಉಳ್ವಿಗೆ ಹೋಗೋಬೇಕಾರ ಇಲ್ಲಿ ಬಂದು ಇಲ್ಲಿ ಟೆಂಪಲ್ ಒಳಗೆ ಉದ್ಬೌಲಿಂಗು ಮೂರ್ತಿ ಅದಾವ ರೀ. ರೈಟ್ ಸೈಡ್ ಕಾಣತಿರ್ಬೇಕು ನಿಮ್ಗೆ, ಶಿವಂದ ಮತ್ತು ಇನ್ನೊಂದು ಬಸವಣ್ಣಂದು ಮೂರ್ತಿ ಐತಿ. ಚನ್ನಬಸವೇಶ್ವರ 12ನೇ ಶತಮಾನದಾಗ ಉಳ್ವಿಗೆ ಹೋಗೋಬೇಕಾರೆ ಇಲ್ಲಿದ್ದ ಉದ್ಭವ ಮೂರ್ತಿಗೆ ಪೂಜೆ ಮಾಡಿ ಹೋಗಿದ್ರಂತ್ರಿ. ಸೊ ಅದಕ್ಕೆ ಇಲ್ಲಿ ಚನ್ನಬಸವೇಶ್ವರ ಟೆಂಪಲ್ನ ಕಟ್ಸ್ಯಾರ. ಸೊ ಇಲ್ಲಿ ಗ್ರೀನ್ ಕಲರ್ ಬಳ್ಳಿ ಕಾಣತೈತಿ ನೋಡ್ರಿ. ಸೊ ಮೊದ್ಲಕ್ಕೆಲ್ಲ ಈ ಕೆರಿ ಫುಲ್ ಐತ್ರಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗ್ದಾರ. ಮತ್ತೆ ಬೆಳ್ಯಾಕ ಸ್ಟಾರ್ಟ್ ಆಗೈತೆ ನೋಡ್ರಿ ಇದು ಇಲ್ಲಿಂದ. ಓಕೆ ಗಾಯ್ಸ್, ಸೊ ಉಣ್ಕಲ್ ಲೇಕ್, ಉಣ್ಕಲ್ ಗಾರ್ಡನ್ ಮತ್ತು ಚನ್ನಬಸವೇಶ್ವರ ಟೆಂಪಲ್ ನೋಡ್ಕೊಂಡು ಎಲ್ಲಿ ಬಂದ್ವಿ ಅಂತಂದ್ರೆ ನಾವು ಉಣ್ಕಲ್ ಒಳಗೆ ಇರೋದು ಶ್ರೀ ಚಂದ್ರಮೌಳೇಶ್ವರ ಟೆಂಪಲಿಗೆ ಬಂದೀವಿ. ಸೊ ಈ ಟೆಂಪಲ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದನ್ನು 12ನೇ ಶತಮಾನದಾಗ ಚಾಳುಕ್ಯರು ನಿರ್ಮಾಣ ಮಾಡ್ಯಾರಂತ. ಸೊ ಈ ಟೆಂಪಲ್ ಏನು ನೋಡತ್ತೀರಿ ನೋಡಿ ನೀವು, ಬಾದಾಮಿ ಐಹೊಳೆ ಪಟ್ಟದಕಲ್ಲೊಳಗೆ ಟೆಂಪಲ್ ಇದಾವೆ ನೋಡ್ರಿ, ಅದೇ ಟೈಪ ಈ ಟೆಂಪಲ್ನೂ ಕಟ್ಟ್ಯಾರಂತ. ಮತ್ತು ನಿಮ್ಗೆ ಶಾಕಿಂಗ್ ಅನಿಸ್ಬೋದು, ಈ ಉಣ್ಕಲ್ ಒಳಗೆ ಟೋಟಲ್ 101 ಟೆಂಪಲ್ ಅದಾವಂತ ನೋಡ್ರಿ. ಗಾಯ್ಸ್, ಆಲ್ಮೋಸ್ಟ್ ನೀವು ನೋಡಿರ್ತೀರಿ ಇಂಥ ಟೆಂಪಲ್ ಒಳಗೆ ಎಲ್ಲ ಬ್ಲ್ಯಾಕ್ ಕಲರ್ ಕಲ್ಲು ಯೂಸ್ ಮಾಡಿ ಟೆಂಪಲ್ನ ಕಟ್ಟಿರ್ತಾರೆ. ಸೊ ಈ ಚಂದ್ರಮೌಳೇಶ್ವರ ಟೆಂಪಲ್ನ ನೋಡ್ರಿ, ಆರೆಂಜ್ ಕಲರ್ ಒಳಗೆ ಕಟ್ಟ್ಯಾರ. ಡಿಫ್ರೆಂಟ್ ಐತ್ರಿ, ಇದು ಒಂದು ಟೈಪ್ ಕಲರ್. ಆರೆಂಜ್ ಕಲರ್ ಅಲ್ಲ ಅಭಿ, ಇದು ರೆಡ್ ಕಲರ್. ಸೊ ನಮ್ಮ ಅಭಿಷೇಕ್ನೂ ಉಣ್ಕಲ್ದವನ ರೀ ಇವನು. ಸೊ ಇವಂಗೆ ಈ ಟೆಂಪಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತೈತಂತ, ಅದನ್ನ ಹೇಳ್ತಾನೆ ಕೇಳ್ರಿ. ಈಗ ಈ ಚಂದ್ರಮೌಳೇಶ್ವರ ಟೆಂಪಲ್ ವೈಶಿಷ್ಟ್ಯತೆ ಏನಂತಂದ್ರೆ, ಹಾಂ, ಇದು ಯುಗಾದಿ ಪಾಡ್ಯ ದಿನ ಮತ್ತು ಅಮಾವಾಸ್ಯೆ ದಿನ ಇಲ್ಲಿ 2 ಬಸವಣ್ಣ 2 ಲಿಂಗು ಮೂರ್ತಿ ಇದಾವ. ಯುಗಾದಿ ಪಾಡ್ಯ ದಿನ ಮತ್ತು ಯುಗಾದಿ ಅಮಾವಾಸ್ಯೆ ದಿನ ಮಾತ್ರ ಸೂರ್ಯ ಉದಯ ಆದಾಗ ಸೂರ್ಯನ ಕಿರಣ ಡೈರೆಕ್ಟ್ 2 ಲಿಂಗದ ಮೇಲೆ ಬೀಳ್ತಾವಂತ. ಸೊ ಈಗ ಆ ಲಿಂಗುನ ನೋಡಕ್ಕೆ ಹೋಗೋಣ ಬರ್ರಿ. ಈ ಟೆಂಪಲ್ನ ವಿಶೇಷತೆ ಏನಂತಂದ್ರೆ ಎಲ್ಲ ಶಿವನ್ ಟೆಂಪಲ್ ಒಳಗೂ 1 ನಂದಿ 1 ಶಿವಲಿಂಗ ಇರ್ತೈತ್ರಿ. ಆದ್ರೆ ಇಲ್ಲಿ ಇರೋ ಟೆಂಪಲ್ ಒಳಗೆ 2 ನಂದಿ 2 ಶಿವಲಿಂಗ ಐತಿ. 1 ಶಿವಲಿಂಗ 1 ಮುಖ ಹೊಂದೈತ್ರಿ, ಇನ್ನೊಂದು ಶಿವಲಿಂಗ 4 ಮುಖ, ಚತುರ್ಮುಖಗಳನ್ನು ಹೊಂದೈತಿ. ಚತುರ್ಮುಖ ಹೊಂದಿರೋ ಶಿವನ ವಿಗ್ರಹ ಇದ್ದಿದ್ದಕ್ಕೆ ಚಂದ್ರಮೌಳೇಶ್ವರ ಟೆಂಪಲ್ ಅಂತಲೂ ಕರೀತಾರ್ರಿ. ಹಿಂಗೆ ಚತುರ್ಮುಖ ಇರೋ ಶಿವನ್ ಟೆಂಪಲ್ ನಮ್ಮ ಭಾರತದಾಗ 2 ಕಡೆ ಅಷ್ಟ ಅದಾವಂತ ನೋಡ್ರಿ. ಇಲ್ಲಿ ಆ ಟೆಂಪಲ್ ಬಗ್ಗೆ ಪೂರಾ ಇನ್ಫಾರ್ಮೇಶನ್ ಕೊಟ್ಟಾರಿ, ಬೇಕಂದ್ರೆ ನೋಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಂಡು ಹೋದ್ರಿ. ಓಕೆ ಗಾಯ್ಸ್, ಸೊ ಚಂದ್ರಮೌಳೇಶ್ವರ ಟೆಂಪಲ್ ನೋಡ್ಕೊಂಡು ಎಲ್ಲಿಗೆ ಬಂದ್ವಿ ಅಂತಂದ್ರೆ ನಾವು ಉಣ್ಕಲ್ ಫೇಮಸ್ ಸಿದ್ದಪ್ಪಜ್ಜನ ಟೆಂಪಲಿಗೆ ಬಂದೀವಿ. ಸೊ ಈ ಸಿದ್ದಪ್ಪಜ್ಜವ್ರ ಹಿಸ್ಟ್ರಿ ಹೇಳ್ಬೇಕಂತ ಅಂದ್ರೆ ಇವ್ರದ್ದು ಹಿಸ್ಟ್ರಿ ಮತ್ತು ಶ್ರೀ ಸಿದ್ಧಾರೂಢ ಅವ್ರ ಹಿಸ್ಟ್ರಿ ಸಿಮ್ಲರ್ ಆಕೈತ್ರಿ. ಯಾಕಂದ್ರೆ ಇವ್ರು ಹುಟ್ಟಿದ್ದು ಆಂಧ್ರ ಪ್ರದೇಶದೊಳಗೆ 1859 ಒಳಗೆ ಹುಡ್ತಾರೆ ರೀ. ಇವರು ತಮ್ಮ 14ನೇ ವಯಸ್ಸೊಳಗೆ ಅವ್ರ ಮನೆ ಬಿಟ್ಟು, ಅವ್ರ ಬಂಧು ಬಳಗ ಎಲ್ಲ ಬಿಟ್ಟು ದೇಶ ಸಂಚಾರ ಮಾಡಿ ಅವರ ಆಧ್ಯಾತ್ಮಿಕ ಗುರುಗಳನ್ನು ಹುಡ್ಕೊಂತ ಈ ಉಣ್ಕಲಿಗೆ ಬಂದು ನೆಲೆಸಿದ್ರು ನೋಡ್ರಿ. ಹುಬ್ಳಿಗೆ ಹೆಂಗೆ ಶ್ರೀ ಸಿದ್ಧಾರೂಢ್ರ ಅವರ ಭಕ್ತರ ಪಾಲಿನ ದೇವರಾಗ್ಯಾರ ನೋಡ್ರಿ, ಹಂಗ ಈ ಉಣ್ಕಲ್ಗೆ ಶ್ರೀ ಸಿದ್ದಪ್ಪಜ್ಜ ಅವರ ಭಕ್ತರ ಪಾಲಿನ ದೇವರಾಗ್ಯಾರ. ಶ್ರೀ ಸಿದ್ದಪ್ಪಜ್ಜ ಅವರ ಅನೇಕ ಪವಾಡಗಳನ್ನು ಮಾಡ್ಕೊಂತ ಅವ್ರ ಕೊನೆಯ ದಿನದವರೆಗೂ ಭಕ್ತರಿಗೆಲ್ಲ ಒಳ್ಳೇದು ಬಯಸ್ಕೊಂತ 1921 ನಿಧನರಾಗ್ತಾರ್ರಿ. ಇದು ಅವರ ಮೂಲ ಗದ್ದುಗೆ ಹಳೆ ಮಠ ಅಂತ ಕರೀತಾರೆ. ಶ್ರೀ ಸಿದ್ದಪ್ಪಜ್ಜನವರ ಬೆಳ್ಳಿ ರಥ ನೋಡ್ರಿ. ಇದು ಅವರ ಹೊಸ ಮಠ ರೀ, ಉಣ್ಕಲ್ ಲೇಕ್ ಕಡೆ ಐತಿ. ಶ್ರೀ ಸಿದ್ದಪ್ಪಜ್ಜ ಅವರು ಇಲ್ಲಿ ಬಂದು ವಿಶ್ರಾಂತಿ ತಗೊಂಡು ಅವ್ರ ಭಕ್ತರು ಕೊಟ್ಟಾಗ ಸಮಯನ ಕಳೀತಿದ್ರಂತ. ಅದಕ್ಕೆ ಇಲ್ಲಿ ಒಂದು ಟೆಂಪಲ್ ಮತ್ತು ಕಲ್ಯಾಣ ಮಂಟಪ ಕಟ್ಟ್ಯಾರ ನೋಡಿ. ಓಕೆ ಗಾಯ್ಸ್, ಸೊ ಸಿದ್ದಪ್ಪಜ್ಜನ ಟೆಂಪಲ್ ನೋಡ್ಕೊಂಡು ಎಲ್ಲಿ ಬಂದ್ವಿ ಅಂತಂದ್ರೆ ನಾವು
ನೃಪತುಂಗ ಬೆಟ್ಟಕ್ಕೆ ಬಂದೇವಿ. ಸೊ ನಿನ್ನೆ ಒಂದು ದಿವಸ ಎಲ್ಲ ಪ್ಲೇಸು ಕವರ್ ಮಾಡೋದಾಗಿದ್ದಿಲ್ಲ ರೀ. ಈ ವಿಡಿಯೋದಾಗ ಇದೆ ಲಾಸ್ಟ್ ಪ್ಲೇಸ್ ಆಕೈತಿ ಕವರ್ ಮಾಡೋದು. ಇವತ್ತು ನಮ್ಮ ಕೂಟಾಗ ಯಾರು ಬಂದಾರ ಅಂತಂದ್ರೆ ನಮ್ಮ ಫ್ರೆಂಡ್ ಬಸ್ಸು ಬಂದಾನ. ಹಾಯ್ ಮಾಡು. ನಿನ್ನೆ ಅಭಿಷೇಕಂದ ಸ್ವಲ್ಪ ಕೆಲಸ ಇತ್ತಂತ ಅವ ಹೋದ ರೀ. ಸೊ ಇವತ್ತು ಬಸ್ಸನ್ನು ಕರ್ಕೊಂಬಂದೇನಿ. ಈ ನೃಪತುಂಗ ಬೆಟ್ಟ ಏನು ಫೇಮಸ್ಪ ಅಂತಂದ್ರೆ ಇಲ್ಲಿ ನಿಂತು ನೋಡಿದ್ರೆ ಇಡೀ ಹುಬ್ಳಿನ ಕಾಣ್ತೈತಂತ್ರಿ. ನೋಡೋಣ, ನಾನು ಬಂದಿದ್ದಿಲ್ಲ ಇಲ್ಲಿ. 7th ಸ್ಟ್ಯಾಂಡರ್ಡ್ ಇದ್ದಾಗ ಏನೋ ಬಂದಿದ್ದೆ ನಮ್ಮ ಪೇರೆಂಟ್ಸ್ ಕೂಟಾಗ. ಅದಾದ್ಮ್ಯಾಗ ಈಗ ಬರಾತೀನಿ. ಸೊ ಎಂಟ್ರಿ ಫೀ ಒಬ್ಬರಿಗೆ 20 ರೂಪಾಯಿ ಐತ್ರಿ. ಮತ್ತು ಪಾರ್ಕಿಂಗ್ ಚಾರ್ಜ್ ಬೈಕಿಗೆ 5 ರೂಪಾಯಿ ಐತಿ. ಮತ್ತು ಕಾರದು ತೊಗೊಂಬಂದ್ರೆ ಅದಕ್ಕೆ 10 ರೂಪಾಯಿ ಐತ್ರಿ. ಸೊ ಇಲ್ಲಿಗೆ ಬಸ್ಸು ಇರ್ತಾವೆ ರೀ ಬರಾಕ. ಬಸ್ ಯಾವ ಸ್ಟಾಪ್ ಅಂದ್ರೆ ರಾಜನಗರ ಸ್ಟಾಪಿಗೆ ಇರ್ಬೋದು ಅನ್ನಿಸ್ತೈತಿದೆ. ಸೊ ಸ್ಟಾರ್ಟಿಂಗ್ ಎಂಟ್ರಿನ ರೈಟ್ ಸೈಡ್ ಚಿಕ್ಕ ಮಕ್ಕಳ ಉದ್ಯಾನವನ ಅಂತ ಮಾಡ್ಯಾರ ಇಲ್ಲಿ. ಸೊ ಏನೇನು ಮಾಡ್ಯಾರ ನೋಡ್ಕೊಂಬರೋಣ ಅಂತ ಬರ್ರಿ. ಸಿ ಗಾಯ್ಸ್, ನೀರ ಬೀಳತ್ತಿಲ್ಲಲ್ಲ ಇದ್ರಾಗಿಂದ. ವ್ಯಾಯಾಮ ಮಾಡಕ್ಕೆ ಒಂದಿಷ್ಟು ಐಟಮ್ಸ್ ಮಾಡ್ಯಾರ. ಇಲ್ಲಿ ಆನಿ ಇದೆ. ಸೊ ಇಲ್ಲೆಲ್ಲ ಸಣ್ಣ ಹುಡುಗರು ಆಟ ಆಡವು. ನಮ್ಮ ಬಸ್ಸನ್ನು ಇಲ್ಲಿ ವ್ಯಾಯಾಮ ಮಾಡಕ್ಕೆ ಬಂದಾನ ರೀ ಬೆಳಗ್ಗೆ ಎದ್ದು. ಬಾ ಟ್ರೈ ಮಾಡೋ ಎಲ್ಲ ಒಂದು ಟೈಮು. ಹಂಗಲ್ಲ ಅದು ಅಷ್ಟೇ, ಹಿಂಗೆ ನಿಂತು ಹಿಂಗೆ ಒಳ್ಳೆಯಾಡೋದು. ಹಾಂ, ಜಿಮ್ ಐಟಮ್ಸ್ ಟೈಪ ಮಾಡ್ಯಾರ ನೋಡ್ರಿ. ಇದೆಲ್ಲ ಫುಲ್ಲು ಫ್ಲೆಕ್ಸಿಬಲ್ ಆರಿಗಕ್ಕೆ. ಇಲ್ಲಿ ಒಂದು ಸೆಟ್ ಮಾಡ್ಯಾರ ಮತ್ತು ಇಲ್ಲಿ ಒಂದು ಸೆಟ್ ಮಾಡ್ಯಾರ. ಸೊ ಗಾಯ್ಸ್, ನಿಮ್ಗೆ ಇಲ್ಲಿ 2 ಹುಲಿ ಕಾಣತ್ತಿರ್ಬೋದು. ಒಂದು ರಿಯಲ್ ಹುಲಿ. ಪಟ್ಟನ್ನು ಫೈಂಡ್ ಮಾಡಿರಿ ಎಲ್ಲೈತೆ ಅಂತದ. ಫೈಂಡ್ ಮಾಡಿದ್ರಿ. ಈ ಬೆಟ್ಟದ ಮೇಲೆ ಹಿಂದೂ ಮುಸ್ಲಿಂ ಭಾವಗೀತೆ ತೋರಿಸೋ ಟೆಂಪಲ್ ಅದ ನೋಡ್ರಿ ಆಜು ಬಾಜು. ಸೊ ಗಾಯ್ಸ್, ನೃಪತುಂಗ ಹಿಲ್ಲ ಎಲ್ಲ ಒಂದು ರೌಂಡ್ ಹಾಕೊಂಬಂದು ಭಾಳ ಅಂದ್ರೆ ಭಾಳ ಕ್ಲೀನ್ ಇಟ್ಟಾರೆ. ಚಲೋ ಆಗ್ತದ ನೋಡಿ. ಸೊ ನೀವು ಇಲ್ಲಿ ಬರೋದಿದ್ರೆ ಕಸ ಅದು ಒಗ್ಯಾಕೆ ಹೋಗ್ಬೇಡ್ರಿ ಮತ್ತು ಕೊಂಡದು ಓಡಾಕೆ ಹೋಗ್ಬೇಡ್ರಿ. ಪರಿಸರ ರಕ್ಷಣೆ ಮಾಡಿರಿ. ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಹುಬ್ಳಿ ಧಾರವಾಡದಾಗ. ಇದೊಂದು ಮಸ್ತ್ ಐತಲ್ಲ ಪ್ಲೇಸ್ ಬಸ್ಸು. ಸೂಪರ್. ನೀ ಏನೇನು ನೋಡಿದಿ ಅಲ್ಲಿ? ನೋಡಿದ್ದೆಲ್ಲ ಹೇಳಕ್ಕೆ ಬರಲ್ಲ. ಚಲೋ ಐತಿ, ಭಾಳ ನೀಟ್ ಇಟ್ಟಾರ. ಹಾಂ, ಒಂದು ದಿವ್ಸ ಫ್ಯಾಮಿಲಿ ಬಂದೆಲ್ಲ ನೋಡ್ಕೊಂಡು ಹೋಗ್ಬೋದು. ಹೌದಾ? ಬಿಸ್ಕೆಟ್ ತಿನ್ನೋದು ಅದು ಮುರಿದು ಹಾಕ್ಬೇಕು. ಎಲ್ಲೋ ಕೂತ್ಕೊಂಡಾವ ನೋಡ್ರಿ. ಸೊ ಗಾಯ್ಸ್, ಈ ನೃಪತುಂಗ ಬೆಟ್ಟದಿಂದ ನಮ್ಮ ರೂಮ್ ತೋರಿಸ್ತೇನೆ ನೋಡ್ರಿ ಈಗ. ಸೊ ಗಾಯ್ಸ್, ಇಲ್ಲೇ ಹಿಂದೆ ಕಾಣತೈತೆ ನೋಡ್ರಿ, ಇದ ನಮ್ಮ ರೂಮ್. ಸೊ ಇಲ್ಲಿಂದ ನಿಮ್ಗೆ ನೃಪತುಂಗ ಬೆಟ್ಟ ತೋರಿಸ್ತೇನೆ ನೋಡ್ರಿ. ಕ್ಯಾಮ್ರಾಕ್ಕೆ ಅಷ್ಟೊಂದು ಕ್ಲಿಯರ್ ಕಾಣತಿಲ್ಲ ರೀ. ಅಲ್ಲೇ ಐತಿ ನಮ್ಮ ರೂಮ್, ನನಗೆ ಕಾಣತೈತಿ. ಬಸ್ ನೋಡ್ರಿ, ಇಲ್ಲಿ ಉಣ್ಕಲ್ ಕೆರೆ ಐತಿ. ಮತ್ತು ಈ ಸೈಡಿಂದ ಎಲ್ಲ ಪೂರ ಹುಬ್ಳಿ ವ್ಯೂ. ಇಲ್ಲಿ ರಾಜನಗರ ಸ್ಟೇಡಿಯಂ ಐತ್ರಿ. ಇಲ್ಲಿ ಕಾಣತೈತಿ ನೋಡ್ರಿ. ಇಲ್ಲಿ ಏರ್ಪೋರ್ಟ್, ಅಲ್ಲೇ ಏರ್ಪೋರ್ಟ್ ಐತಿ. ಫ್ಲೈಟ್ ನಿಂತಾವ ಯಾವ ಫ್ಲೈಟ್ ಯಾವ ಕಾಣತಿಲ್ಲ ಗಾಯ್ಸ್. ಮುಖ್ಯಮಂತ್ರಿ ಅದಕ್ಕೆ ಏನ್ರ ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಅಂತ ಎಲ್ಲರೂ ಅಲ್ಲಿ ಗಿಚ್ವೆ. ಅಲ್ಲೇ ಮಾರ್ವೆಲ್ ಆರ್ಟಿಸಾ ಮಾಲ್ ಅದ. ಮಾರ್ವೆಲ್ ಬಿಲ್ಡಿಂಗ್ ಆಗತೈತೆ ನೋಡ್ರಿ, ಹೊಸ ಕನ್ಸ್ಟ್ರಕ್ಷನ್, ಹೊಸ ಬಸ್ ಸ್ಟ್ಯಾಂಡ್ ಬಾಜು. ಅಲ್ಲೇ ಓಯಾಸಿಸ್ ಮಾಲ್ ಐತಿ. ಇಲ್ಲಿಂದ ಸಮೀಪ ಕಾಣ್ತಾವಲ್ಲ ಬಸ್. ಹಾರ್ಕೊಂಡು ಹೋಗ್ನೆ ಹಿಂಗೆ ಮಾಡಿ. ಓಕೆ ಗಾಯ್ಸ್, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಕಿತ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಸೊ ಹುಬ್ಳಿ ಒಳಗೆ ಇನ್ನೂ ಜಗ್ ಪ್ಲೇಸಸ್ ಅದಾವ್ರಿ. ಸೊ ಹುಬ್ಳಿದ ಇನ್ನೊಂದು ವಿಡಿಯೋ ಬೇಕಂತಂದ್ರೆ ಬೇಕು ಅಂತ ಕಾಮೆಂಟ್ ಮಾಡಿರಿ ಪಟ್ಟನ. ಸಿಗ್ತೇನಂತ ಬೇಕು ಸಿಗ್ತೇನಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ.